कल जो कोलार वीएम जिम के मालिक उस्मान का जो हादसा हुआ उसकी तफसीलात बताते हुए पोस्टमार्टम होने के बाद कल शाम बरोज़ इतवार इशा में नमाज जनाज़ा और तदफीन अमल में आई। तो उनके जनाजे की नमाज़ में हज़ारों की तादाद में जमायत जमा हुई थी और तदफीन पुलशा मौला ख़बरस्तान में अमल में आई। तो एक मोहल्ले वाली एक लड़की की बयानी जो उस्मान के साथ गुज़री सुन सकते हैं आपके अपने चैनल की तरफ से। ರಿಲೇಷನ್ಸ್ ಒಂದು ಹುಡುಗಿ ಇದ್ದಾರೆ ಸಿಮ್ರನ್ ಅಂತ. ಆ ಸಿಮ್ರನ್ ಜೊತೆಯಲ್ಲಿ ಸಿಮ್ರನ್ ಇವ್ರಿಗೆ ಮಾತು ಕೊಟ್ಟರಂತೆ, ನಮ್ಮ ಜೊತೆನಲ್ಲಿ ಮದುವೆ ಮಾಡ್ಕೊಳ್ಳಿ, ನಾವು ಒಂದು ಕಿಡ್ನಿ ಕೊಡ್ತೀವಿ, ನೀವು ಒಂದು ಕಿಡ್ನಿ ಕೊಡಿ, ಸೇವ್ ಮಾಡೋಣ ನಿಮ್ಮ ವೈಫ್ಗೆ, ನಾವು ಮಿಂಗಲ್ ಆಗಿ 3 ಜನನೂ ಇರೋಣ. ಸಿನ್ಸಿಯರ್ ಆಗಿ ಲವ್ ನಡೀತಾನೆ ಇದೆ. 6 ಮಂತ್ ಬ್ಯಾಕ್ ಏನಾಗಿದೆ ಅಂದರೆ ಜಬೀನ್ ಅವರು ಉಸ್ಮಾನ್ ಅವ್ರ ಮಿಸಸ್ ಇದ್ದಾರಲ್ಲ ಅವ್ರ ಫ್ಯಾಮಿಲಿ ಅವ್ರು ಬಂದುಬಿಟ್ಟು ಆ ಹುಡುಗಿ ಮನೆ ಹತ್ರ ತುಂಬ ಜಗಳ ಮಾಡಿದ್ದಾರೆ. ಉಸ್ಮಾನ್ ಮನೆ ಮುಂದೆನೇ ಆ ಹುಡುಗಿ ಬಂದ್ಬಿಟ್ಟು ಇಷ್ಟ ಇದ್ದಿದ್ದು ಜಗಳ ಮಾಡಿದ್ರು. ಅವಾಗಿಂದ ಇವರಿಬ್ಬರಿಗೆ 2 ಮಂತ್ಸಿಂದ ಮಾತುಕತೆ ಇಲ್ಲ. ಯಾರಿಗೆ ಸಿಮ್ರನ್ ಜೊತೆನಲ್ಲಿನ ಉಸ್ಮಾನ್ ಜೊತೆನಲ್ಲಿ. ಅವ್ರ ಮಿಸಸ್ಗೆ ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ದಾರೆ. ಮೊನ್ನೆ ಲಾಸ್ಟ್ ಟೈಮ್ ಉಸ್ಮಾನ್ ಹೋಗ್ಬಿಟ್ಟು ನಮ್ಮ ಮಿಸಸ್ಗೆ ನಮ್ಮ ಮಗ ಕಳಿಸಿ ಅಂತ ಹೋಗ್ಬಿಟ್ಟು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮಿಸಸ್ಗೆ ಮಗು ಕರ್ಕೊಂಡು ಒಂದು ವಾರ ಆದಮೇಲೆ ಅವ್ರ ಮಿಸಸ್ಗೆ ತಿರ್ಗಾ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರು 5 ಡೇಸಿಂದ ಅವ್ರಿಗೆ ಹೇಳ್ತಾನೆ ಇದ್ರು, ಆಗ ಹೋಗ್ಬಿಟ್ಟು ಜಮೀನಾಗ ಕರ್ಕೊಂಡು ಬನ್ನಿ ಅಥವಾ ಸಿಮ್ರನ್ ಹತ್ರ ಮಾತಾಡಿ, ಸಿಮ್ರನ್ ಈ ಥರ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ಸರಿ ಆಯಿತು ಮಾತಾಡೋಣ ಏನಪ್ಪ ಅಂತ ಹೇಳಿ. ನಿನ್ನೆ ಇದಕ್ಕಿದ್ದಂಗೆ ಏನಾಯಿತು ಅಂದರೆ ಅವ್ರ ಡ್ಯಾಡಿಗೆ ಮಗು ಕರ್ಕೊಂಡು ಬನ್ನಿ ಹೋಗಿ ನಾವು ನೋಡಬೇಕು ಅಂತ ಹೇಳಿದ್ದಾರೆ. ಅವ್ರ ಡ್ಯಾಡಿ ಅವ್ರ ಮಿಸಸ್ ಮನೆಗೆ ಹೋಗ್ಬಿಟ್ಟು ಮಗು ಕರ್ಕೊಂಡು ಬರೋಷ್ಟರಲ್ಲಿ ಇವ್ರು ಸಿಮ್ರನ್ ಮನೆಗೆ ಹೋಗಿದ್ದಾರೆ. ಸಿಮ್ರನ್ ಮನೆಗೆ ಹೋಗ್ಬಿಟ್ಟು ಏನು ಹೇಳಿದ್ದಾರೆ, ಅಮ್ಮ ನೀವು ಎಲ್ಲರೂ ನನಗೆ ತುಂಬ ಸಹಾಯ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ನಿಮ್ಮ ಮಗಳಿಗೆ ನಮ್ಮ ಜೊತೆನಲ್ಲಿ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ ಅದು ಮಾಡಿಕೊಡಿಮ್ಮ ಅಂತ ಕೇಳಿದ್ದಾರೆ. ಕೇಳ್ದಾದ್ಮೇಲೆ ಅವ್ರು ಏನು ಹೇಳಿದ್ದಾರೆ, ಇಲ್ಲ ನಾವು ಮಾತು ಕೊಟ್ಟಿಲ್ಲ. ಸರಿ ಆಯಿತು, ನಿಮ್ಮ ಹುಡುಗಿಗೆ ಒಂದ್ಸತಿ ಕರೆಸ್ಬಿಡಿ ಸಿಮ್ರನ್ಗೆ, ಸಿಮ್ರನ್ ನಮ್ಮ ಮುಂದೆ ಹೇಳಬೇಕು ಒಂದ್ಸತಿ. ಆಗಲ್ಲ ನಾವು ಕರೆಯಲ್ಲ. ಅವ್ರು ಕಿಚ್ಬಿಟ್ಟು ಎಲ್ಲರಿಗೆ ಕರೆಸ್ಬಿಟ್ಟಲ್ಲಿ 4-5 ಜನ ಅಲ್ಲ ಸರ್ 400 ಜನ ಸೇರಿಸಿ ಅಲ್ಲಿ ಆ ಬೀದಿಯಿಂದ ಈ ಬೀದಿವರೆಗೆ, ಈ ಬೀದಿಯಿಂದ ಆ ಬೀದಿವರೆಗೆ ಕರ್ಕೊಂಡೋಗಿ ಹೊಡೆದು ಸಾಯಿಸಿದ್ದಾರೆ. ಮದುವೆ ಮಾಡಿಕೊಡಿ, ನೀವು ಹುಡುಗಿ ನಮಗೆ ಮಾತು ಕೊಟ್ಟಿದ್ದಾರಲ್ಲ ಸಿಮ್ರನ್ ಅಂತ, ಸಿಮ್ರನ್ ಅವರ ಹೆಸರು ಮಾತು ಕೊಟ್ಟಿದ್ದಾರಲ್ಲ, ಅವ್ರ ಫ್ಯಾಮಿಲಿ ಅವ್ರು ಎಲ್ಲರೂ ಮಾತು ಕೊಟ್ಟರಂತೆ ನಿಮ್ಮ ಜೊತೆನಲ್ಲಿ ಮದುವೆ ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಮಾಡಿಕೊಡ್ಬಿಡಮ್ಮ ಅಂತ ಹೇಳಿ ಅಲ್ಲಿ ಕೇಳೋಕ್ಕೆ ಹೋಗಿರೋದಕ್ಕೆ ಈ ಥರ ಆಗಿರೋದು. 4 ಜನದ್ದು ಹೆಸರು ಗೊತ್ತು, ಆಫ್ತಾಬ್ ಖಾನ್, ಜಮೀರ್, ನಜೀರ್, ಸಲ್ಮಾನ್ ಉರ್ಫ್ ರಾಜಾ, ಇವರೆಲ್ಲರೂ ಸಿಕ್ಕಿದ್ದಾರೆ. ಇನ್ನು 4-5 ಜನ ಸಿಗಬೇಕು. 2 ಹೆಣ್ಣು ಲೇಡೀಸ್ಗೂ ಒಳಗಿದ್ದಾರೆ ಸರ್. ಇದರಲ್ಲಿ ಇದೆ, ವೀಡಿಯೋಸ್ನಲ್ಲಿ ಇದೆ. ಏನೋ ಸರ್ ಫಸ್ಟ್ ಎಲ್ಲರಿಗೂ ಗೊತ್ತಿತ್ತು ಸರ್, ಇದು ಅವ್ರ ಮಿಸಸ್ಗೇನು ಗೊತ್ತು, ಅವ್ರ ಫ್ಯಾಮಿಲಿ ಅವ್ರಿಗೆ ಗೊತ್ತು, ಯಾಕಂದರೆ ರಿಲೇಟಿವ್ ಸರ್ ಇವರು, ಗೊತ್ತಾಗಿನೇ ಲವ್ ನಡೆದಿರೋದು. ಆಮೇಲೆ ಇದಕ್ಕಿದಂಗೆ ಬೇಡ, ಅವ್ರ ಇಷ್ಟ ಇಲ್ಲ ಮಾಡ್ಕೋಬೇಡ ಅಂತ ಏನೋ ಕ್ಲಾಶಸ್ ಆಗಿದೆ, ಗಂಡ ಹೆಂಡತಿ ಜೊತೆ ಕ್ಲಾಶಸ್ ಆಗಿದೆ. ಇಲ್ಲ ಜಬೀನಾ ಅಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿರೋದು, ಜಬೀನಾ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಜಬೀನಾಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಉಸ್ಮಾನ್ ಜೊತೆಯಲ್ಲಿ. ಇಲ್ಲ ಜಬೀನಾ ಪ್ರೆಸೆಂಟ್ ಅವ್ರ ಪೇರೆಂಟ್ಸ್ ಇರೋದು. ಅದಕ್ಕೆ ನಮ್ಮ ಮಿಸ್ಸಸ್ಗೆ ಕಳಿಸಿ ಅಂತ ಉಸ್ಮಾನ್ ಹೋಗ್ಬಿಟ್ಟು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮಿಸ್ಸಸ್ಗೆ ಕರ್ಕೊಂಡು ಬಂದಿದ್ರು. ತಿರ್ಗಾ 1 ವೀಕ್ ಆದಮೇಲೆ ಮಿಸ್ಸಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಇವಾಗ ಮಿಸ್ಸಸ್ನೂ ಇಲ್ಲ, ಮಗುನೂ ಇಲ್ವಲ್ಲ, ಅಟ್ಲೀಸ್ಟ್ ಸಿಮ್ರನ್ ಮಾತು ಕೊಟ್ಟರು ಅಲ್ಲ, ಅವ್ರು ನಮ್ಮ ಇದು ಲೈಫ್ನಲ್ಲಿ ಬಂದುಬಿಟ್ರೆ ಅವ್ರು ಒಂದು ಕಿಡ್ನಿ ಕೊಡ್ತೀನಿ. ಇದು ಲವ್ ನಡೆದಿರೋದು ಕಿಡ್ನಿಗೋಸ್ಕರ ಸರ್. ಕಿಡ್ನಿ ಯಾರು ಕೊಡೋದು, ಯಾರಿಗೆ? ಅವ್ರ ಮಿಸಸ್ಗೆ 2 ಕಿಡ್ನಿನೂ ಹೊರಟೋಗಿದೆ ಸರ್, ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಇವಾಗ ಲವ್ ಮಾಡಿ ಸಿಮ್ರನ್ ಲವ್ ಮಾಡ್ತಾ ಇದ್ದಾರಲ್ಲ ಉಸ್ಮಾನ್ಗೆ, ಅವ್ರು ಸಿಮ್ರನ್ ಮಾತು ಕೊಟ್ಟಿದ್ದು, ನೀವು 1 ಕಿಡ್ನಿ ನಾವು 1 ಕಿಡ್ನಿ ಕೊಟ್ಬಿಟ್ಟು ನಿಮ್ಮ ವೈಫ್ಗೆ ಸೇವ್ ಮಾಡ್ಕೊಳ್ಳೋಣ ಮಾತು ಕೊಟ್ಬಿಟ್ಟು ಈ ಥರ 2 ತಿಂಗಳ ಮಾತುಕತೆ ಆಗಿಲ್ಲ ಥರ ಆಗೋಯ್ತು. ಎಣ್ಣೆ ನೋಡ್ರಿ ಎಲ್ಲರೂ ಸೇರಿ ಅಲ್ಲಿ ನೂರ್ನಗರ್ನಲ್ಲಿ ಆಗಿರೋದು ಸರ್. ಇದು 10:30 ನಡೆದಿರುತ್ತೆ. ಐ ವಿಟ್ನೆಸ್ ಬಂದ್ಬಿಟ್ಟು ದರ್ಶನ್ ಅಂತ ಇದ್ದಾರೆ ಹುಡುಗ, ಅವ್ರ ಜೊತೆಯಲ್ಲಿ ಹೋಗಿದ್ದು ಎಲ್ಲ ವಿಷಯ ಅವರೇ ತಿಳಿಸಿದ್ದು ನಮಗೆ. ಆಮೇಲೆ ಕಾಲ್ ಮಾಡಿಬಿಟ್ಟು ಕರೆದ್ರು, ಅಕ್ಕ ಬೇಗ ಬನ್ನಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರೋಸ್ನಲ್ಲಿ ನಮಗೆ ಬಾಡಿ ಸಹ ತೋರಿಸಿಲ್ಲ ಸರ್, ಏನೂ ಜಗಳ ಆಗಿಲ್ಲ ಸರ್.
ಬರೀ ಅವ್ರ ಫಾದರ್ಗೆ ನೀವು ಹೋಗ್ಬಿಟ್ಟು ಮಗು ಕರ್ಕೊಂಡು ಬನ್ನಿ ಅಂತ ಹೇಳಿರೋದು. ಮಗು ಕರ್ಕೊಂಡು ಬರೋಷ್ಟ್ರಲ್ಲಿ ಅವ್ರು ಸಿಮ್ರನ್ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳಿರೋದು. ಇಷ್ಟು ವಿಷಯ ನಮಗೆ ಗೊತ್ತು ಸರ್. ಅವ್ರಿಗೆ ಯಾರ್ಯಾರು ಇದು ಯುದ್ಧ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೆ ಶಿಕ್ಷೆ ಆಗಬೇಕು ಸರ್. ಜಸ್ಟಿಸ್ ಸಿಗಬೇಕು ಸರ್. ಇನ್ನು ಹೆಂಗಸರು ಸಿಗಬೇಕು ಸರ್. ಇನ್ನು ಇಬ್ಬರು ಲೇಡೀಸ್ನು ಇವ್ರಿಗೆ ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ನಮಗೆ ಒಂದು ಡೌಟ್ ಇದೆ, ಇದು 2 ಫ್ಯಾಮ್ಲಿ ಅವ್ರು ಸೇರಿ ಮಾಡಿರೋದು ಅಂತ. ಯಾಕಂದರೆ ಅವ್ರು ಒಂದೇ ಕುಟುಂಬ ಅವರು ಸರ್. ಸಿಮ್ರನ್ ಅವರು ಜಬೀನಾ ಅವರು ಒಂದೇ ಕುಟುಂಬ ಅವರು. ಒಂದು ಕೈ ಇದೆ ಅಂತ ನಮಗೆಲ್ಲರಿಗೆ ಉಸ್ಮಾನ್ ಫ್ಯಾಮಿಲಿ ಡೌಟ್ಸ್ ಇದೆ. ಜಸ್ಟಿಸ್ ಸಿಗಬೇಕು ಸರ್ ನಮಗೆ. ಯಾಕಂದರೆ ನಮ್ಮ ತಮ್ಮ ಹೋಗಿದ್ದಾರೆ, ನಮಗೆಲ್ಲರಿಗೂ ನ್ಯಾಯ ಸಿಗಬೇಕು ಸರ್. ನಮ್ಮ ತಮ್ಮ ಜೊತೆಯಲ್ಲಿ ಆಗಿದೆ, ಇನ್ನು ಬೇರೆಯವ್ರ ಹಿರಿಯವ್ರ ಜೊತೆಯಲ್ಲಿ ಆಗಬಾರ್ದು. ತುಂಬ ಒಳ್ಳೆ ಸರ್. ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇತ್ತು ಸರ್. ಅವ್ರಿಗೆ ಫಿಸಿಕಲಿ ಮೆಂಟಲಿ ತುಂಬ ಟಾರ್ಚರ್ ಆಗಿತ್ತು ಸರ್. ಅವ್ರಿಗೆ ಧಮಕಿ ಕಾಲ್ಸ್ ಎಲ್ಲ ಬರ್ತಾ ಇದ್ರು, ಉಸ್ಮಾನ್ಗೆ ನಿಮಗೆ ಸಾಯಿಸ್ಬಿಡ್ತೀನಿ, ಹೊಡೆದು ಬಿಡ್ತೀನಿ ಅಂತ. ಇದು ಸಿಮ್ರನ್ ಮನೆಯಿಂದ ಸರ್ ಜಾಸ್ತಿ ಬರ್ತಾ ಇದ್ದು. ಸಿಮ್ರನ್ ಮನೆಯವರನ್ನು ಟಾರ್ಚರ್ ಮಾಡಿದ್ದಾರೆ, ಜಬೀನಾ ಮನೆಯವರನ್ನು ಟಾರ್ಚರ್ ಮಾಡಿದ್ದಾರೆ ಸರ್. ಬರೀ ಒಂದು ಹುಡುಗಿಗೋಸ್ಕರ ಇಷ್ಟೆಲ್ಲ ಆಗಿರೋದು ಸರ್. ಯಾರ್ಯಾರು ನಮ್ಮ ಸ್ವಂತ ತಮ್ಮಕ್ಕಿಂತ ಜಾಸ್ತಿ ಸರ್ ನಮಗೆ ಉಸ್ಮಾನ್ ಕಸಿನ್ ಬ್ರೋ ಅವರು ಸ್ವಂತ ತಮ್ಮಕ್ಕಿಂತ ಜಾಸ್ತಿ. ಅವ್ರಿಗೆ ಯಾರ್ಯಾರು ಅವ್ರಿಗೆ ಈ ಥರ ಮಾಡಿದ್ದಾರೆ ಅವರೆಲ್ಲರಿಗೆ ಶಿಕ್ಷೆ ಆಗಬೇಕು. ನಮಗೆ ಜಸ್ಟಿಸ್, ನಮಗೆ ನ್ಯಾಯ ಸಿಗಬೇಕು ಸರ್. ಅಷ್ಟೇ ನಿಮ್ಮ ಹತ್ರ ಎಲ್ಲ ಮೀಡಿಯಾ ಅವ್ರದ್ದು ಮನವಿ ಮಾಡ್ಕೊತಾ ಇದ್ದೀನಿ ಸರ್. 16 ಇಯರ್ಸಿಂದ ಲವ್ ಮಾಡಿ ಜಬೀನಾ ಜೊತೆಯಲ್ಲಿ ಮದುವೆ ಆಗಿರೋದು ಸರ್. 1 ಮಂತಿಂದ ಇಲ್ಲ ಸರ್. ಅವ್ರಿಗೆ ಇದು ಕಿಡ್ನಿ ಫೇಲ್ಯೂರ್ ಆಗಿ 2 ಇಯರ್ಸ್ ಆಗ್ತಾಯಿದೆ. 2 ಇಯರ್ಸಿಂದ ಇವರೇ ಎಲ್ಲ ಟ್ರೀಟ್ಮೆಂಟ್ಸ್ ಕೊಡ್ತಾ ಇರೋದು. 1 ತಿಂಗಳಿಂದ ಮಾತ್ರ ಅವ್ರ ಪೇರೆಂಟ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಎಲ್ಲ ಪ್ರತಿಯೊಂದು ನಮ್ಮ ತಮ್ಮ ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ರು. ಅಕ್ಕ ಈ ಥರ ಇದೆ, ಈ ಥರ ಇದೆ, ಅಲ್ಲಿ ಅವ್ರ ಮನೆಗೆ ಹೋಗ್ರಿ ನಮಗೆ ಹೊಡಿತಾರೆ, ಅಕ್ಕ ಜೊತೆ ಹೋಗ್ರಿ, ಅವರು ಸತ್ಯನಲ್ಲಿ ಇದ್ದಾಗ ಅಂತ ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ರು. ಸರಿ ಸಿಮ್ರನ್ ಮ್ಯಾಟ್ರ್ ಕ್ಲೋಸ್ ಮಾಡಪ್ಪ, ಜಬೀನಾ ಹೋಗ್ಬಿಟ್ಟು ಮಾತಾಡ್ಕೊಂಡು ಕರ್ಕೊಂಡು ಬರೋಣ. ಮೊನ್ನೆ ಲಾಸ್ಟ್ ಟೈಮ್ನು ಅವ್ರ ಮನೆಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅವ್ರ ಮಾವ ಉಮ್ರಾಗ್ ಹೋಗ್ತಾಯಿದ್ರು. ನಮ್ಮ ಕಡೆಯಿಂದ ಏನಾರ ತಪ್ಪಾದರೆ ಕ್ಷಮಿಸ್ಬಿಡಿ, ನಮಗೆ ನಮ್ಮ ಮಿಸಸ್ಗೆ ಕಳಿಸಿ, ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬಂದಿರೋದು ಅಂತ ಹೋಗಿದ್ರೆ ಅವರೆಲ್ಲರೂ ಹೊಡ್ಬಿಟ್ಟು ಕಳಿಸ್ರು ಉಸ್ಮಾನ್ಗೆ. ಆ ದಿವಸನೂ ಬಂದ್ಬಿಟ್ಟು ಅಳ್ಕೊಂಡು ಬಂದ್ಬಿಟ್ಟು ಹೇಳಿದ್ರು ನಮ್ಮ ಹತ್ರ. ಅಕ್ಕ ಕ್ಷಮೆ ಕೇಳೋಕ್ಕೆ ಹೋಗಿದ್ರು. ಹೋಗಿದ ತಕ್ಷಣ ನೋಡಿ ಅಕ್ಕ ಅವ್ರು ಈ ಥರ ಹೊಡ್ಬಿಟ್ಟು ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಟ್ಟು ನಮಗೆ ಕಳಿಸ್ಬಿಟ್ರು ಅಂತ. ಆಮೇಲೆ ಬಂದುಬಿಟ್ಟು ಅವ್ರ ಫ್ಯಾಮ್ಲಿಯವ್ರು ಬಂದುಬಿಟ್ಟು ಇವ್ರ ಮನೆಗೆ, ನಮ್ಮ ಮಾಮ ಮನೆಗೆ ಬಂದುಬಿಟ್ಟು ಮಗುಗೆ ಕರ್ಕೊಂಡು ಹೋಗಿದ್ದು. ನೆನ್ನೆ ಹೋಗ್ಬಿಟ್ಟು ನಮ್ಮ ಮಾಮ ಹಂಸ ಕರ್ಕೊಂಡು ಬಂದಿರೋದು ಮಗುಗೆ.